ಬಿ ಶಿವರಾಂ ವಿರುದ್ಧ ಹಾಸನ ಉಸ್ತುವಾರಿ ಸಚಿವರು ಹೇಳಿಕೆ ಖಂಡಿಸಿ ಪಟ್ಟಣದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಕಾಂಗ್ರೆಸ್ ಮುಖಂಡರು. ಶಿವರಾಮಣ್ಣ ಅವರ ಪಾತ್ರ ಕೂಡ ಬಹಳ ದೊಡ್ಡದಿದೆ. ಜೊತೆಗೆ ಇವತ್ತು ಬಹಳ ಕಡಿಮೆ ಹಂತದಿಂದ ಚುನಾವಣೆಯಲ್ಲಿ ಬೇರೆಯವರು ಸೋತಿದ್ದಾರೆ. ಸೋತರು ಕೂಡ ನಿರಂತರವಾಗಿ ಜಿಲ್ಲಾ ಎಲ್ಲ ನಾಯಕರುಗಳು ಮತ್ತು ಕಾರ್ಯಕರ್ತರ ಸಂಪರ್ಕದಲ್ಲಿದ್ದು ಅವರ ಕೆಲಸ ಕಾರ್ಯಗಳಲ್ಲಿ ಇವತ್ತು ನಿರಂತರವಾಗಿ ಕೆಲಸಗಳನ್ನ ಮಾಡ್ತಲೇ ಬಂದಿದ್ದಾರೆ. ಕಳೆದ 4 ಸಾರಿ ಶಾಸಕರಾಗಿ ಮಂತ್ರಿಯಾಗಿ ಮತ್ತೆ 4 ಚುನಾವಣೆಗಳಲ್ಲಿ ಸೋಲನ್ನು ಅನುಭವಿಸಿದ್ರು ಕೂಡ ಕಾರ್ಯಕರ್ತರು ಮುಖಂಡರುಗಳಿಂದ ದೂರ ಆಗದೇ ಅವರಿಗೆ ಚುನಾವಣೆಯಲ್ಲಿ ಯಾರ ಜೊತೆ ನಿಂತು ಆಗ್ತಾ ಜೊತೆಗೆ ಪಕ್ಷ ಸಂಘಟನೆಯಲ್ಲಿ ಪುರಸಭೆ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯ ಶಾಂತಕುಮಾರ್ ಮಾತನಾಡಿ, ಮೊನ್ನೆ ನಡೆದ ಜಿಲ್ಲಾ ಉಸ್ತುವಾರಿ ಮಂತ್ರಿ ರಾಜಣ್ಣ ಬಿ ಶಿವರಾಂ ಬಗ್ಗೆ ಲಘುವಾಗಿ ಮಾತನಾಡಿದ್ದು ನಾವೆಲ್ಲ ವಿರೋಧ ವ್ಯಕ್ತಪಡಿಸುತ್ತೇವೆ. ಕಳೆದ ವಾರದಲ್ಲಿ ಹಾಸನದ ಪತ್ರಿಕಾಗೋಷ್ಠಿಯಲ್ಲಿ ಕರೆದಿದ್ದ ಉಸ್ತುವಾರಿ ಸಚಿವರು ರಾಜ್ಯ ಸರ್ಕಾರದ ನಿಗಮ ಮಂಡಳಿಗೆ ಶಶಿಧರ್ ಅವರಿಗೆ ಮಾತು ಕೊಟ್ಟಿದ್ದು ಅವರಿಗೆ ಕೊಡಲು ಒತ್ತಾಯ ಮಾಡಲು ಕರೆದಿದ್ದಾರೆ. ಅರಸೀಕೆರೆ ಶಾಸಕರಾದ ಶಿವಲಿಂಗೇಗೌಡ ಅವರು ಹಾಸನ ಜಿಲ್ಲಾ ಲೋಕಸಭೆ ಚುನಾವಣೆಗೆ ನಿಲ್ಲಲಿ ಎಂದು ಸಲಹೆ ಕೊಟ್ಟಿದ್ರು. ಪಕ್ಷದ ಉಸ್ತುವಾರಿಯನ್ನ ಲೋಕಸಭೆ ಸದಸ್ಯರಿಗೆ ಕ್ಷೇತ್ರದ ಒಬ್ಬರನ್ನ ನೇಮಿಸಿದಾಗ ಜಿಲ್ಲಾ ಚುನಾವಣೆ ಉಸ್ತುವಾರಿಯಾಗಿ ಚಲುವರಾಯ ಸ್ವಾಮಿ ಅವರು ಕ್ಷೇತ್ರದ ಕಡೆಗೆ ಗಮನ ಕೊಡದೆ ಎಲ್ಲೋ ಕೂತು ಅಭ್ಯರ್ಥಿಗಳ ಬಗ್ಗೆ ನಿರ್ಣಯ ತೆಗೆದುಕೊಳ್ಳುವುದು ಸರಿಯಲ್ಲ. ಆ ಸ್ಥಳಗಳಿಗೆ ಹೋಗಿ ಕಾರ್ಯಕರ್ತರನ್ನ ಭೇಟಿ ಮಾಡಬೇಕೆಂದು ಸಲಹೆ ನೀಡಿದರು. ಅಷ್ಟೇ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಇಲ್ಲಿಗೆ ಹೊಸಬರು, ಅವರಿಂದ ಏನು ಮಾಡಲು ಸಾಧ್ಯ? ಅವರ ಬಗ್ಗೆ ವೈಯಕ್ತಿಕ ಚರ್ಚೆಯನ್ನ ನಡೆಸಲಿಲ್ಲ. ಆದರೆ ರಾಜಣ್ಣ ಖಾಸಗಿ ಕಾರ್ಯಕ್ರಮದಲ್ಲಿ ಶಿವರಾಂ ಬಗ್ಗೆ ನನಗೆ ಅವರು ಲೆಕ್ಕಕ್ಕಿಲ್ಲ, ನಾನು ಏನು ಮಾಡುತ್ತೇನೆ, ಯಾರನ್ನು ಕೇಳೋ ಹಕ್ಕಿಲ್ಲ ಎಂದಿದ್ದಾರೆ. ಅವರು ಮೊದಲು ಪರಾಮರ್ಶೆ ಮಾಡಬೇಕು. ಬಿ ಶಿವರಾಂ ಅವರು ಏನು ಮಾತನಾಡಿಲ್ಲ. ರಾಜಣ್ಣ ಮುತ್ಸದ್ದಿ ರಾಜಕಾರಣಿ, ಅವರ ಅನುಭವಕ್ಕೆ ತಕ್ಕಂತೆ ಮಾತನಾಡಬೇಕು. ಹಾಸನ ಜಿಲ್ಲೆಗೆ ಶಿವರಾಂ ಅವರ ಪಾತ್ರ ದೊಡ್ಡದಿದೆ. ಅವರು ಕಾರ್ಯಕರ್ತರೊಂದಿಗೆ ನಿರಂತರ ಸಂಪರ್ಕ ಇಟ್ಟುಕೊಂಡಿದ್ದಾರೆ. ಶಾಸಕರಾಗಿ ಮಂತ್ರಿಯನ್ನ ಗೆದ್ದು ನಂತರ ಚುನಾವಣೆಯಲ್ಲಿ ಸೋಲು ಕಂಡರೂ ಕೂಡ ಕುಗ್ಗದೆ ತಾಲೂಕಿನ ಎಲ್ಲ ಕ್ಷೇತ್ರಗಳಲ್ಲಿ ನಿರಂತರ ಸಂಪರ್ಕ ಇಟ್ಟುಕೊಂಡಿದ್ದಾರೆ. ಜನರ ಸಮಸ್ಯೆ ಕಷ್ಟ ಸುಖಕ್ಕೆ ಭಾಗಿಯಾಗಿದ್ದಾರೆ. ಆದರೆ ರಾಜಣ್ಣ ಆಡಿದ ಮಾತುಗಳು ಪಕ್ಷದ ಕಾರ್ಯಕರ್ತರಿಗೆ ಬೇರೆಯೇ ಮೆಸೇಜ್ ತಲುಪುತ್ತದೆ. ಅವರು ಯೋಚನೆ ಮಾಡಬೇಕು. ಬಿ ಶಿವರಾಂ ಬಗ್ಗೆ ಮಾತನಾಡಿದ್ದು ಅವರು ವಾಪಸ್ ತೆಗೆದುಕೊಳ್ಳಬೇಕು. ಎಲ್ಲರನ್ನ ಪರಿಗಣಿಸಿ ನಿರ್ಧಾರ ತೆಗೆದುಕೊಳ್ಳಬೇಕು ಎಂದು ತಿಳಿಸಿದರು. ತಾಲೂಕು ಹಿಂದುಳಿದ ವರ್ಗಗಳ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಹಾಗೂ ಪುರಸಭೆ ಮಾಜಿ ಅಧ್ಯಕ್ಷ ಚಂದ್ರಶೇಖರ್ ಮಾತನಾಡಿ, ಮಾಜಿ ಸಚಿವ ಬಿ ಶಿವರಾಂ ಬಗ್ಗೆ ಉಸ್ತುವಾರಿ ಸಚಿವ ರಾಜಣ್ಣ ಮಾತನಾಡಬೇಕಾದ್ರೆ ಅವರ ಹಿನ್ನೆಲೆ ತಿಳಿದಿರಬೇಕು. ಹಾಸನ ಜಿಲ್ಲೆಯಲ್ಲಿ ಒಂದೇ ಕಾಂಗ್ರೆಸ್ ಪಕ್ಷ ಗೆದ್ದಿದ್ದು ಉಸ್ತುವಾರಿ ಸಚಿವರು ಮುಂಬರುವ ಲೋಕಸಭೆ ಗಮನದಲ್ಲಿಟ್ಟುಕೊಂಡು ಎಲ್ಲಾ ಕಡೆ ಓಡಾಡಲಿ, ಸಮರ್ಥರನ್ನ ಆಯ್ಕೆ ಮಾಡಲಿ ಎಂಬ ಉದ್ದೇಶದಿಂದ ಹೇಳಿದ್ದಾರೆ. ಆದರೆ ರಾಜಣ್ಣನವರು ಬಿ ಶಿವರಾಂ ರವರ ಬಗ್ಗೆ ಏಕವಚನದಲ್ಲಿ ಮಾತನಾಡಿದ್ದಾರೆ. ಶಿವರಾಂ ಎದೆಗುಂದದೆ ಕಾರ್ಯಕರ್ತರ ಸಮಸ್ಯೆಗೆ ಸ್ಪಂದಿಸಿದ್ದಾರೆ. ಜನರ ಸಮಸ್ಯೆಗೆ ಸ್ಪಂದಿಸುವ ಮೂಲಕ ವ್ಯಕ್ತಿ ಜಿಲ್ಲೆಯಲ್ಲಿ ಯಾರೂ ಇಲ್ಲ. ಏಕವಚನದಲ್ಲಿ ಮಾತನಾಡಿದ ರಾಜಣ್ಣ ಕ್ಷಮೆ ಕೇಳಿ ವಿಷಾದ ವ್ಯಕ್ತಪಡಿಸಬೇಕು. ಇವರು ಮಾತನಾಡಿದ್ದು ನಮಗೆಲ್ಲ ನೋವು ತಂದಿದೆ ಎಂದರು. ನಂತರ ರಾಜ್ಯ ಹಿಂದುಳಿದ ವರ್ಗಗಳ ಪ್ರಧಾನ ಕಾರ್ಯದರ್ಶಿ ಬಿಎಂ ರಂಗನಾಥ್ ಮಾತನಾಡಿ, ಬಿ ಶಿವರಾಂ ಬಾಧ್ಯತೆ ರಾಜಕಾರಣಿಯಾಗಿದ್ದು ಅವರಿಂದಲೇ ಪುರಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ 17 ಸೀಟ್ ಗೆಲ್ಲಲು ಸಾಧ್ಯವಾಗಿತ್ತು. ನಮಗೆಲ್ಲ ಬಿ ಶಿವರಾಂ ಅವರ ಬಗ್ಗೆ ಅಭಿಮಾನವಿದೆ. ಪ್ರತಿ ವಾರ ಬೇಲೂರಿನ ಕಾಂಗ್ರೆಸ್ ಕಚೇರಿಯಲ್ಲಿ ಜನರ ಸಮಸ್ಯೆಯನ್ನ ಕೇಳುತ್ತಿದ್ದಾರೆ. ಇಂತಹ ರಾಜಕಾರಣಿಯನ್ನ ಏಕವಚನದಲ್ಲಿ ಮಾತನಾಡಿದ್ದು ನಾವೆಲ್ಲ ಕಾಣಿಸುತ್ತೇವೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಪುರಸಭೆ ಸದಸ್ಯ ಭರತ್, ಗ್ರಾಮ ಪಂಚಾಯತಿ ಸನ್ಯಾಸಿಹಳ್ಳಿ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ ಶಿವೇಗೌಡ ಹಾಜರಿದ್ದರು. ನೋವಾಗಿದೆ, ಅವರು ಕ್ಷಮೆ ಕೇಳಿ ಬರಬೇಕು. ಜಿಲ್ಲೆಗೆ ಬರೋದಾದ್ರೆ ಅವ್ರು ಕ್ಷಮೆ ಕೇಳ್ಕೊಂಡ್ ಬರಬೇಕು, ಇಲ್ಲ ವಿಷಾದ ಬಿಡಬೇಕು. ಈ ಇಷ್ಟನ್ನ ನಮಗೆ ಅವರ ಸಂಘಟನೆ ಏನು ಎಂಬುದು ಬೇಲೂರು ಜನತೆಗೂ ಗೊತ್ತು. ಕಾರ್ಯಕರ್ತರಾಗಿ ನಮಗೆಲ್ಲರಿಗೂ ಸಹ ಶಿವರಾಮಣ್ಣವರ ಬಗ್ಗೆ ಅಪಾರವಾದ ಅಭಿಮಾನ ಇದೆ. ಮತ್ತು ಅವರು ಕಡಿಮೆ ಅಂತರದಿಂದ ಸೋತು ಎದೆಗುಂದದೆ ಬಂದು ಕಾಂಗ್ರೆಸ್ ಕಚೇರಿಯಲ್ಲಿ ಪ್ರತಿ ವಾರವೂ ಸಹ ಜನರ ಸಂಕಷ್ಟಗಳನ್ನು ಕೇಳಿಕೊಂಡು ಅವರಿಗೆ ಪರಿಹಾರವನ್ನು ಒದಗಿಸುವ ಮುಖಾಂತರ ಅವರ ಕಾರ್ಯಕರ್ತರಿಗೆ ಹತ್ರ ಆಗಿದ್ದಾರೆ. ಹಾಗಾಗಿ ಅವರಿಗೆ ಮತ್ತು ಹಿರಿಯ ರಾಜಕಾರಣಿ ಅವರಿಗೆ ನಮ್ಮ ಏನು ಜಿಲ್ಲಾ ಉಸ್ತುವಾರಿ ಸಚಿವರು ಏಕವಚನ